ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಈಸಿಯಾಗಿ ಮಾಡ್ಬೋದಾಗಿರ್ತಕ್ಕಂಥ ಸೊಪ್ಪಿನ ಉಪ್ಪು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಅರ್ಧ ಕಪ್ ಆಗುವಷ್ಟು ಹಸಿರು ಕಾಳು ಹಾಗೆ ಅರ್ಧ ಕಪ್ ಆಗುವಷ್ಟು ಬೇಳೆ ತೊಗರಿ ಬೇಳೆನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದು 3ರಿಂದ 4 ಸತಿ ಚೆನ್ನಾಗಿ ತೊಳೆದು ಇದಕ್ಕೆ ನಾವು ಯಾವ ಕಪ್ನಲ್ಲಿ ಕಾಳುಗಳನ್ನ ಅಳತೆ ಮಾಡ್ಕೊಂಡಿದ್ವೋ ಅದೇ ಕಪ್ನಲ್ಲಿ ಒಂದು 4 ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಂಬ ನೀರು ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಸಾಂಬಾರು, ಹಾಗಾಗಿ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು 4 ಹಸಿರುಮೆಣಸಿನ್ಕಾಯಿ ಹಾಗೆ 2 ಟೊಮೊಟೊನ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 3 ವಿಷಲ್ ಬಂದರೆ ಸಾಕಾಗುತ್ತೆ. ಇದು ಬೇಯುವಷ್ಟರಲ್ಲಿ 1 ಇಡಿ ಆಗುವಷ್ಟು ಅಂದರೆ 2 ಕಟ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ. ಉದ್ದುದಕ್ಕೆ ಇದ್ರೇ ಸೊಪ್ಪು ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ನಂತರ ಇದಕ್ಕೆ ನಾನಿಲ್ಲಿ ಕೀರೆ ಸೊಪ್ಪು ಅಂತ ಸಿಗುತ್ತೆ, ಆ ಸೊಪ್ಪನ್ನು ಕೂಡ ನಾನಿಲ್ಲಿ 2 ಕಟ್ ಆಗೋಷ್ಟು ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಒಂದು 4 ವಿಷಲ್ ಕೂಗಿದೆ ಕಾಳುಗಳು, ನೋಡ್ತಾ ಇರ್ಬೋದಲ್ವ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಒಂದು ಸತಿ ಚೆಕ್ ಮಾಡ್ಕೊಂಬಿಡೋಣ ಬೆಂದಿದೆಯಲ್ವ ಅಂತ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಒಂದು ತೂತು ಪೋಸಿಗೆ ಸೋಸ್ಕೊತಾ ಇದ್ದೀನಿ. ಆ ನೀರೆಲ್ಲ ಕೆಳಗಡೆ ಬರೋ ರೀತಿ ನಾವು ಇದನ್ನು ಸೋಸ್ಕೋಬೇಕಾಗುತ್ತೆ. ಈ ಸಾಂಬಾರಿಗೆ ಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು, ಆವಾಗ ಇದು ಸಾಂಬಾರು ತುಂಬ ಗಟ್ಟಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಬೇಳೆ ಬೇಯಲಿಲ್ಲ ಅಂದರೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಳಿ. ಇದನ್ನು ಸೋಸ್ಕೊಂಡ ನಂತರ ಇದರಲ್ಲಿ ನಾವು ಹಾಕಿರ್ತಕ್ಕಂಥ ಮೆಣಸಿಕಾಯಿ ಹಾಗೆ ಟೊಮೊಟೊನ ನಾನಿಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ. ಇವಾಗ ನಾನು ಅದೇ ನೀರಿಗೇ ಮತ್ತು ನಾವು ಯಾವ ಪಾತ್ರೆಯಲ್ಲಿ ಕೂಗಿಸ್ಕೊಂಡಿದ್ವಿ ಅದೇ ಕುಕ್ಕರ್ಗೆ ಆ ನೀರನ್ನು ಹಾಕ್ಕೊಂಡು ಇದೇ ನೀರಿಗೆ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬೇರೆ ನೀರನ್ನ ಯೂಸ್ ಮಾಡ್ತಾಯಿಲ್ಲ, ಯಾಕಂತಂದರೆ ನಾವು ಬೇಳೆ ಬೇಯಿಸಿರ್ತಕ್ಕಂಥ ಬೇಳೆ ಕಟ್ಟ ನೀರು ಹಾಗೆ ಸೊಪ್ಪನ್ನು ಕೂಡ ಅದೇ ನೀರಿನಲ್ಲಿ ಬೇಯಿಸಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ದು. ಹಾಗಾಗಿ ಅದೇ ನೀರಿಗೆ ನಾನು ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಸೊಪ್ಪು ಮೊದಲಿಗೆ ಯಾವ ಕ್ವಾಂಟಿಟಿಲಿತ್ತು ಹಾಗೆ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಸೊಪ್ಪಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಬೇಯೋ ಅಷ್ಟರಲ್ಲಿ ಮತ್ತೊಂದು ಕಡೆ ಖಾರನ ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೆ ನಾನಿಲ್ಲಿ ಬೇಯಿಸಿ ತೆಗೆದಿಟ್ಕೊಂಡಿರ್ತಕ್ಕಂಥ 4 ಹಸಿರುಮೆಣ್ಸಿನ್ಕಾಯಿ ಹಾಗೆ 1 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣು, ನಂತರ 1 ಸ್ಪೂನ್ ಆಗುವಷ್ಟು ಮೆಣಸು ಹಾಗೆ 1 ಅಥವಾ 2 ಸ್ಪೂನ್ ಆಗೋಷ್ಟು ಜೀರಿಗೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಡ್ಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸು ಹಾಗೆ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಮತ್ತು ನಾನು ಅದೇ ಮಿಕ್ಸಿ ಜಾರಿಗೆ ಬೇಯಿಸಿರ್ತಕ್ಕಂಥ ಟೊಮೊಟೊನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಇದನ್ನು ನಾವು ಕಾಳನ್ನು ಯಾವ ರೀತಿ ತೂತು ಪೋಸಿಲಿ ಸೋದಿಸ್ಕೊಂಡ್ವಿ ಅದೇ ರೀತಿ ಇದನ್ನು ಕೂಡ ತೂತು ಪೋಸಿಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಮತ್ತೊಂದು ಕಡೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕಿಟ್ಟು ಬಾಣಲಿ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆನ ಸೇರಿಸಿ ಹಾಗೆ ಸಾಸಿವೆ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು, ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ 2 ಈರುಳ್ಳಿ ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ 2 ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫ್ರೈ ಮಾಡುವಾಗಲೇ ಮಧ್ಯಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಆ ಸೊಪ್ಪು ಹಾಗೆ ಕಾಳನ್ನು ಬೇಯಿಸಲಿಕ್ಕೆ ನಾವು ಉಪ್ಪನ್ನು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಹಾಗಾಗಿ ಮತ್ತೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಂತರ ನಾವು ಸೋದಿಸಿ ಇಟ್ಕೊಂಡಿರ್ತಕ್ಕಂಥ ಕಾಳು ಹಾಗೆ ಸೊಪ್ಪುಗಳನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಈರುಳ್ಳಿ ಒಗ್ಗರಣೆಗೆ ಕಾಳು ಹಾಗೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ಇದು ಟೇಸ್ಟ್ ಅಂತ ಅನ್ಸೋದು. ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಈ ಮಧ್ಯದಲ್ಲಿ ಬೇಕಾದರೂ ನೀವು ಟೇಸ್ಟ್ನ ನೋಡಿ ಉಪ್ಪು ಬೇಕು ಅಂತ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ಇವಾಗ ಪಲ್ಯ ರೆಡಿಯಾಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಟು ಮತ್ತೊಂದು ಕಡೆ ನಾವು ಸೋದಿಸಿ ಇಟ್ಕೊಂಡಿರ್ತಕ್ಕಂಥ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಹಾಗೆ ನಾವು ಮೊದಲೇ ಬೇಯಿಸಿರ್ತಕ್ಕಂಥ ಟೊಮೊಟೊನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಡಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ಈ ಸಾಂಬಾರು ಹಾಗೆ ಪಲ್ಯನ
ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಮತ್ತೊಂದು ಸತಿ ಕೇಳಿ ಮಾಡಿಸ್ಕೊಂಡು ತಿನ್ನೋದಂತೂ ಪಕ್ಕ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಸೊಪ್ಪು ತರಕಾರಿನ ಆವಾಗವಾಗ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸ್ನೇಹಿತರೆ. ಆದಷ್ಟು ಅತಿ ಹೆಚ್ಚು ಸೊಪ್ಪು ಹಾಗೆ ತರಕಾರಿಗಳನ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ತಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.